ಯಾಕ್ರಿ ನೀರು ಕೊಡ್ಬಿಟ್ಟು ಈ ಥರ ಬೇವ್ತಾ ಇದ್ರಾ? ಇಲ್ಲ ಸರ್, ಅದು ಸ್ವಲ್ಪ ಸೆಕೆ ಸರ್, ಅಷ್ಟೇ, ಇನ್ನೇನಿಲ್ಲ. ಮನೆ ಖಾಲಿ ಇದೆ ನೋಡಿ ಸರ್, ನಿಮಗೆ ತೊಂದರೆ ಕೊಟ್ಟದಕ್ಕೆ ನಮಗೆ ಕ್ಷಮಿಸ್ಬಿಡಿ. ಅಕ್ಕಪಕ್ಕದಲ್ಲಿ ಯಾವ್ದಾರ ವಿಚಿತ್ರವಾಗಿ ಏನಾರ ಸೌಂಡ್ ಕೇಳಿಸಿದ್ರೆ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ. ಖಂಡಿತ ಮಾಡ್ತೀನಿ ಸರ್. ಬರ್ತೀವಿ ರೀ. ಆಯಿತು ಸರ್. ಬಂದ್ರಿ. ನೋಡು. ಹೌದು, ಬೆಳ್ಳಿಗೆ ಪ್ರಜ್ಞೆ ಬಂದಿಲ್ಲ ಅಂದಮೇಲೆ ಬೇರೆ ಯಾರು ಕೂಗಿರ್ಬೇಕು? ಅಣ್ಣ ಏನಾಯ್ತಣ್ಣ? ಪೊಲೀಸರು ಬಂದಿದ್ದಾರಲ್ಲ. ಲೈ, ಪೊಲೀಸ್ನವ್ರಿಗೆ ಅನುಮಾನ ಬಂದಿದೆ ಅನ್ಸುತ್ತೆ. ಅವ್ರು ಮತ್ತೆ ಬಂದರೂ ಬರ್ಬೋದು. ಅಷ್ಟರಲ್ಲಿ ನೀವು ಬೆಳ್ಳಿನ ಎತ್ಕೊಂಡೋಗಿ ಊತ ಹಾಕ್ಬಿಡಿ. ಆಮೇಲೆ ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿಬೇಡಿ. ಸರಿ ಸರಿ. ನಾನು ಊರಿಂದ ಆಚೆ ಇರ್ತೀನಿ, ಬೇಗ ಹೋಗಿ. ಹೋಗಿ. ಆಯ್ತು. ಬೆಳ್ಳಿ ಎಲ್ಲಿದ್ಯಾ? ಪಾಪಿಗಳ! ಬೆಳ್ಳಿ ಬೆಳ್ಳಿ ಬೆಳ್ಳಿ, ನೀನು ಹರಡಿ ಬಂದಿದ್ದೀನಿ. ಹೆದಳು ಬೆಳ್ಳಿ, ಬೆಳ್ಳಿ ಕಣ್ಬಿಡು ಬೆಳ್ಳಿ. ಶಿಕ್ಷೆ ಕೊಡದೆ ಬಿಡಲ್ಲ, ಶಿಕ್ಷೆ ಕೊಡದೆ ಸುಮ್ಮನೆ ಬಿಡಲ್ಲ. ಬೆಳ್ಳಿ ಬೆಳ್ಳಿ ಬಿಡು ನನ್ನನ್ನ. ಏಯ್, ಇವಳು ಓದ್ಲು ಅನ್ಸುತ್ತೆ. ನಡಿ, ಅವಳು ಊಟಕ್ಕನ. ಮೊನ್ನೆ ಸರ್ ಇಬ್ರು ಮುಖ ನೋಡ್ಕೊಂಬಿಡಿ. ಮತ್ತೆ ನೋಡ್ಕೊಳಕ್ಕೆ ಒಬ್ರಿಗೊಬ್ರು ಸಿಗಲ್ಲ. ಉಸಿರಿನ್ನ ನಿಂತಿಲ್ಲಣೋ. ಬೆಳ್ಳಿ ಬೆಳ್ಳಿ, ಇಂಥ ಪಾಪಿಗಳ ಕೈ ಸಿಕ್ಕಾಕೊಂಡಿದ್ಯಾ ಬೆಳ್ಳಿ. ಬೆಳ್ಳಿ ನಿಮ್ಗೆ ಏನು ಅನ್ಯಾಯ ಮಾಡಿದ್ಲು? ಆ ದೇವ್ರು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಲೈ ಬುದ್ಧಿ ಇದೆಯೇನ್ರು ನಿಮ್ಗೆ?
ಲೇ ಪಾಪ ಈ ಹಸು ಕಂದನ್ನು ಹಸಿ ಮಣ್ಣು ಮೇಲೆ ಮಲಗಿಸ್ಬಿಟ್ಟಿದ್ದೀರಲ್ರೋ, ನಿಮ್ಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಲ್ರೋ? ಹಾಂ ಏಯ್, ಸ್ವಲ್ಪ ಇನ್ನೂ ಉಸಿರಾಡ್ತಾ ಇದೆ. ಏನರ ಮಾಡೋದೇನು? ಮುಚ್ಚರೋ, ಮುಚ್ಚ ಮೇಲೆ ಅಂದ್ರೆ ಸಾಯ್ತಾಳಲ್ಲ. ಆಮೇಲೆ ನನ್ನ ಕಡೆದು 3 ಹಿಡಿನ ನೀವೇ ಹಾಕ್ಬಿಡಿ. ಹಾಂ, ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಬೆಳ್ಳಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ನನ್ನ ಮಗಳ ವಿಷಯಕ್ಕೆ ಯಾರೇ ಬಂದರು ಇದೇ ಗತಿಯಾಗೋದು. ನೋಡಿದೆ ನಿನ್ನ ಪರಿಸ್ಥಿತಿನ? ಇವತ್ತು ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದ. ಏನ್ ಅನ್ಯಾಯ ಮಾಡಿದ್ಲು? ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಏಯ್ ಅಣ್ಣ, ತಪ್ಪದೆ ವಿಡಿಯೋ ಮಾಡಿ ಕಳಿಸ್ಬೇಕು. ಕಾಯ್ತಾ ಇರ್ತೀನಿ. ಹಾ, ಬೆಳ್ಳಿ, ನಾನು ನಿನ್ನನ್ನು ಎಲ್ಲಿ ಅಂತ ಹುಡುಕ್ಲಿ ಬೆಳ್ಳಿ? ನಾನು ನಿಂಗೆ ಮಾತು ಕೊಟ್ಟಿದ್ದೆ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ. ಆದ್ರೆ ನಾನು ನನ್ನ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಈಗ ನೀನು ಉಸಿರು ನಿಂತೋಗ್ತಿದೆ. ನೀನು ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಅಗ್ಗಿ ಸಾಕು, ಮುಚ್ಚರೋ ಬಾಡಿನ. ಸರಿ ಅಣ್ಣ. ಚಾಮುಂಡಿ, ದಯವಿಟ್ಟು ನಿನ್ ಮಗಳನ್ನ ರಕ್ಷಿಸು. ಅವಳಿಗ ಕಷ್ಟದಲ್ಲಿದ್ದಾಳೆ. ನೀನ್ ಅವಳಿಗೆ ಇವಾಗ ರಕ್ಷಿಸಿಲ್ಲ ಅಂದ್ರೆ ಇನ್ಯಾವತ್ತು ನಾವು ಅವಳ ಮುಖನೇ ನೋಡಕ್ಕಾಗಲ್ಲ. ಏನಾದ್ರೂ ಮಾಡಿ ರಕ್ಷಿಸು ತಾಯಿ. ಇನ್ ಬೆಳ್ಳಿ ಕತೆ ಮುಗೀತು. ನಡೀರೋ, ಗುದ್ಲಿ ಯಾರೆಲ್ಲ ಎತ್ಕೊಂಡು ನಡೀರೋ. ಒಂದ್ ನಿಮಿಷ. ನಾವ್ ಇದು ಹಿಂಗೆ ಬಿಟ್ಟು ಹೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ತರಗೆಲ್ಲ ಎತ್ಕೊಂಬನ್ರೋ, ಹೋಗ್ರೋ, ಬೇಗ ಎತ್ಕೊಂಬನ್ರೋ. ಹಾಕೋ, ಉದ್ರಸೋ. ಟೈಮ್ ಬೇರೆ ಆಗ್ತಿದೆ. ಅಪ್ಪ ಯಾಕಿನ್ನೂ ಕಾಲ್ ಮಾಡಿಲ್ಲ? ಮಾಯಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವಳನ್ನ ಸಾಯಿಸಿ ಹೂತಾಕಿ ವಿಡಿಯೋ ಮಾಡಿ ಕಳ್ಸೋಕ್ಕೆ ಟೈಮ್ ಆಗತ್ತೆ. ನೀನು ಅಲ್ಲಿವರೆಗೂ ಕೂಲಾಗಿರೋ. ಅಪ್ಪನ ಮೆಸೇಜ್ ಬಂತು. ನಾನು ಹೇಳಿರ್ಲಿಲ್ವಾ? ನೀನು ನೋಡ್ತಿರು, ನಾನು ಅಮ್ಮನ ಕರ್ಕೊಂಡ್ಬರ್ತೀನಿ. ಅಮ್ಮ ಅಮ್ಮ ಬಾಮ್ಮ. ಅತ್ತೆ, ಈ ವಿಡಿಯೋನ ನೋಡಿ, ಕಣ್ ತುಂಬ ನೋಡ್ಕೊಳ್ಳಿ.
ಪ್ರಾಣ ಹೋದ್ರೂ ಪರವಾಗಿಲ್ಲ ಮುತ್ತು ಮಾವನ್ನ ಕಾಪಾಡ್ತೀನಿ ನಿಂತಿದ್ದವಳು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು. ಇಷ್ಟು ದಿನ ಅವಳು ನಮ್ಮ ಜೊತೆಲೇ ಇದ್ದರು ಒಳ್ಳೆಯವರಿಗೆ ತುಂಬ ಕೆಟ್ಟವರು, ಕೆಟ್ಟವರಿಗೆ ತುಂಬ ಒಳ್ಳೆಯವರು ಅನ್ನೋದು ಅವಳಿಗೆ ಅರ್ಥನೇ ಆಗಲಿಲ್ಲ. ಅತ್ತೆ, ನಾನು ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಆದರೆ ನಿಮ್ಮ ಮಾಸ್ಟರ್ ಪ್ಲ್ಯಾನ್ ಮಾತ್ರ ಸೂಪರ್ ವರ್ಕೌಟ್ ಆಗಿದೆ. ಇನ್ನೂ ಒಂದು ಸಣ್ಣ ಕೆಲಸ ಬಾಕಿ ಇದೆ ಮಾಯಾ. ಏನತ್ತೆ? ಬೆಳ್ಳಿನ ಹೂತಾಕಿದ ಜಾಗದಲ್ಲಿ ಒಂದು ಸಣ್ಣ ಮಂಟಪ ಕಟ್ಟಬೇಕಾಗಿದೆ. ಯಾಕೆಂದರೆ ಬೆಳ್ಳಿನ ನಾವು ಅಲ್ಲಿ ಹೂತಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದಲ್ಲ. ಅದೊಂದು ಕೆಲಸ ಆದರೆ ನಾವು ಅಂದ್ಕೊಂಡಿದ್ದು ಮುಗಿದ ಹಾಗೆ. ಒಂದು ನಿಮಿಷ ಅತ್ತೆ, ಅಪ್ಪಂಗೆ ಕಾಲ್ ಮಾಡ್ತೀನಿ. ಹೇಳು ಮಗಳೇ. ಅಪ್ಪ, ನೀವು ಕಳ್ಸಿರೋ ವಿಡಿಯೋನ ನೋಡಿದ್ವಿ. ಇಷ್ಟು ವರ್ಷಕ್ಕೆ ಇವಾಗ ಮನ್ಸಿಗೆ ಸಮಾಧಾನ ಆಗ್ತಿದೆ ಅಪ್ಪ. ಈ ನೆಮ್ಮದಿ ನಿನಗೆ ಯಾವತ್ತೂ ಸಿಗಬೇಕಾಗಿತ್ತು. ಆದರೆ ಏನು ಮಾಡೋದು, ಇಷ್ಟು ದಿವಸ ಬೆಳ್ಳಿ ಅದೃಷ್ಟ ತುಂಬ ಚೆನ್ನಾಗಿತ್ತು. ಆದರೆ ಇವತ್ತು ಅವಳ ಅದೃಷ್ಟ ಕೆಟ್ಟಿತ್ತು. ಅದಕ್ಕೆ ಗೋವಿಂದ ಆಗ್ಬಿಟ್ಲು. ಹೋಗೋಳು ಹೋದ್ಲು ಬಿಡು ನೀಲ್ಕಂಠ. ಅಕ್ಕ, ಬೆಳ್ಳಿ ಕಾಣಿಸ್ತೇ ಇರುವಾಗ ನಾನು ಇದೇ ಊರಲ್ಲಿದ್ದರೆ ಎಲ್ರಿಗೂ ಡೌಟ್ ಬಂದ್ಬಿಡುತ್ತೆ. ಈ ವಿಷಯನ ಎಲ್ಲರೂ ಮರೆಯೋವರೆಗೂ ನಾನು ಬೇರೆ ಎಲ್ಲಾದರೂ ಇರ್ತೀನಕ್ಕ. ಸರಿ, ಹಾಗೆ ಮಾಡು ನೀಲ್ಕಂಠ. ಆಗಾಗ ಫೋನ್ ಮಾಡಿ ವಿಷಯ ತಿಳಿಸ್ತಾ ಇರು. ಇನ್ನೊಂದು ಕೆಲಸ ಬಾಕಿ ಇತ್ತಲ್ಲ, ಅಲ್ಲಿ ಸಣ್ಣದೊಂದು ಮಂಟಪ ಕಟ್ಟಬೇಕಿತ್ತಲ್ಲ, ಅದ್ರ ವಿಷಯ ಏನು ಮಾಡಿದೆ? ಈಗಲೇ ಮಂಟಪ ಕಟ್ಟಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಈಗಲೇ ಬೇಡ, ಸ್ವಲ್ಪ ದಿನ ಕಳೀಲಿ. ಸರಿ, ಹಾಗೆ ಮಾಡು. ಅತ್ತೆ, ಇನ್ನು ಸದ್ಯದಲ್ಲೇ ನಂದು ಮುತ್ತು ಮಾವನ್ ಮದುವೆ. ಅಮ್ಮ, ಬಾಗಿಲು ತೆಕ್ಕೊಂಡಿದೆ. ಬೆಳ್ಳಿನೇ ಇಲ್ಲ ಅಂದಮೇಲೆ ಇನ್ಯಾರು ಬರೋಕ್ಕೆ ಸಾಧ್ಯ? ಮುತ್ತು ಅಂತೂ ಹೇಳ್ದೆ ಬರೋನಲ್ಲ, ಹರಿಣಿನೂ ಅಷ್ಟೇ ಪೂಜೆ ಮುಗಿಸ್ದವಳು ಬರೋಳಲ್ಲ. ಮತ್ತಿನ್ಯಾರು ಬಂದಿರ್ಬೋದು? ನಡೀರಿ ನೋಡೋಣ. ಬೈರಾ, ಅಮ್ಮ, ಕೆಲ್ಸದವ್ರು ಬಂದಿದ್ದಾರೋ ಏನೋ? ಅವ್ರಿಗೆ 2 ದಿನ ರಜಾ ಕೊಟ್ಟಿದ್ದೀವಲ್ಲ ಶರ್ಮಿಳಾ, ಇವತ್ತು 2ನೇ ದಿನ. ಅವ್ರು ಬರೋಕ್ಕಂತೂ ಸಾಧ್ಯ ಇಲ್ಲ. ಯಾರು ಬಾಗಿಲು ತೆಗೆದಿದ್ರೆ ಏನು, ಮೊದಲನೇ ಸಲ ಬೆಳ್ಳಿ ಇಲ್ಲದೆ ಈ ಮನೆ ಒಳಗೆ ಕಾಲಿಡ್ತಿದ್ದೀನಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ. ನಂಗೆ ಸಾಕು. ರವಿ, ಚೇತು, ಕವಿತಾ, ಶಿವಮ್ಮ, ಯಾರಿದ್ದೀರಾ ಮನೆಯೊಳಗೆ? ಶರ್ಮಿಳಾಕ್ಕ, ಹೇಗಿದ್ದೀರಾ? ಪ್ರಯಾಣ ಎಲ್ಲ ಹೇಗಿತ್ತು? ಚೆನ್ನಾಗಾಯ್ತಾ? ಇದ್ಯಾಕೆ ಶರ್ಮಿಳಾಕ್ಕ ಹೀಗೆ ನೋಡ್ತಿದ್ದೀರಾ? ನೀನು ಹೇಗೆ ಬಂದೆ ಬೆಳ್ಳಿ? ಅಯ್ಯೋ,
ಹೇಗ್ ಬಂದೆ ಅಂದ್ರೆ ಏನತ್ತೆ ಹಾರ್ಕೊಂಡ್ ಬಂದೆ ಅಡ್ಗೆ ಮನೆಯಿಂದ ಬಂದೆ ಅತ್ತೆ. ನೀವು ಬರ್ಬೇಕಾದ್ರೆ ಕಾಫಿ ಟೀ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಬೆಳಗ್ಗೆನೆ ಎದ್ದು ರೆಡಿ ಆಗಿದ್ದೀನಿ ನೋಡಿ. ಮಯಕ ನಿಮ್ಗೋಸ್ಕರ ಅಂತ ಫಿಲ್ಟರ್ ಕಾಫಿ ಮಾಡಿದ್ದೀನಿ. ಶರ್ಮಿಳಕ್ಕ, ನೀವು ಅದೇನು ಹಸಿರು ಕಲರ್ ಟೀ ಅಂತ ಅಂತಿದ್ರಲ್ಲ, ಅದನ್ನು ಮಾಡಿದ್ದೀನಿ, ತಗೊಳ್ಳಿ. ಶರ್ಮಿಳಕ್ಕ, ಐಶ್ವರ್ಯನ್ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಹಾಡು ಡ್ಯಾನ್ಸು ಎಲ್ಲ ಸೂಪರಾ? ನೀವು ಒಂದು ಹಾಡು ಹಾಡ್ಬೇಕಿತ್ತು. ಈಕೆ ಗಂಟೆ ಸರಿ ಇರ್ಲಿಲ್ವಾ? ನೀವು ಹೆಂಗಿದ್ರೆ ಚೆನ್ನಾಗೇ ಹಾಡು ಹೇಳ್ತೀರಾ. ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಏನಾಯ್ತು? ನನ್ನ ಡ್ರೆಸ್ ಚೆನ್ನಾಗಿಲ್ವಾ? ಏನಾದ್ರೂ ವ್ಯತ್ಯಾಸ ಕಾಣಿಸ್ತಿದ್ಯಾ? ತುಂಬಾ ವ್ಯತ್ಯಾಸ ಇದೆ ಬೆಳ್ಳಿ. ನಾವು ಹೊರಡುವಾಗ ನೀನು ತುಂಬಾ ಬೇಜಾರಲ್ಲಿದ್ದೆ, ಆದ್ರೆ ಈಗ ನೋಡು ನಿನ್ ಮುಖ ಒಳ್ಳೆ ಸೂರ್ಯಕಾಂತಿ ತರ ಅರಳಿದೆ. ಅದಕ್ಕೆ ನೀವೆಲ್ಲರೂ ಇದ್ದೀರಾ ಅಂದ್ಮೇಲೆ ಬೇಜಾರು ಮಾಡ್ಕೊಳಕ್ ಆಗತ್ತಾ ಮಯಕ? ಸ್ಟವ್ ಮೇಲೆ ಏನೋ ಇಟ್ಟಿದ್ಯಾ ಅಂತ ಅನ್ಸುತ್ತೆ, ಹೋಗಿ ನೋಡು. ನಿಮ್ಮೆಲ್ರಿಗೂ ಹೊಟ್ಟೆ ಉರಿ ಕಮ್ಮಿ ಆಗ್ಲಿ ಅಂತ ಔಷಧಿ ಮಾಡ್ತಿದ್ದೀನಿ. ಅಂದ್ರೆ ಹೊರಗಡೆ ಊಟ ತಿಂಡಿ ಮಾಡಿ ಹೊಟ್ಟೆ ಕೆಟ್ಟಿರತ್ತಲ್ವಾ, ಅದಕ್ಕೆ ಔಷಧಿ ಮಾಡ್ತಾ ಇದ್ದೀನಿ. ಇರಿ ತಂದ್ಕೊಟ್ಬಿಡ್ತೀನಿ, ತಗೊಳ್ಳಿ ಶರ್ಮಿಳಕ್ಕ. ಶಿವು ನಮ್ಮ ಡಾಕ್ಟರ್ ಹತ್ರ ಸುಪಾರಿ ತಗೊಂಡಿದ್ಲು ಅನ್ಸತ್ತೆ. ಒಂದೇ ಏಟಲ್ಲಿ ಜ್ವರ ಬರ್ಸ್ಬಿಟ್ಲು. ನಾನು ಮೊದಲು ಹೋಗಿ ತಣ್ಣೀರ್ ಸ್ನಾನ ಮಾಡ್ತಿದ್ದೆ. ಏನತ್ತೆ ಇದು? ಏನ್ ನಡೀತಿದೆ? ಅಪ್ಪ ಕಳ್ಸಿದ ವಿಡಿಯೋ ಸುಳ್ಳ ಇಲ್ಲ ನಾವ್ ಕಣ್ಣಾರೆ ಕಂಡಿದ್ ಸುಳ್ಳ? ಎರಡೂ ನಿಜ ಮಾಯ. ನೀಲ್ಕಂಠ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳೋನಲ್ಲ. ನೀನೇ ನಿನ್ನ ಕಣ್ಣಾರೆ ನೋಡಿದ್ಯಲ್ಲ ಬೆಳ್ಳಿನ ಮಣ್ಣಲ್ಲಿ ಹೂತಾಕಿದ್ದೆನ. ಈಗ ನಗ್ನಗ್ತ ನಮಗೆ ಕಾಫಿ ಕೊಟ್ಟು ಏನು ನಡ್ದೇ ಇಲ್ಲ ಅನ್ನೋ ಹೋಗಿ ಬಿಹೇವ್ ಮಾಡ್ತಿದ್ದಾಳಲ್ಲ. ಏನೋ ಇದೆ ಅತ್ತೆ, ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಒಳಗೆ ಖಂಡಿತ ಏನೋ ನಡೆದಿದೆ. ಎಲ್ಲ ಸರಿಯಾಗಿ ಮುಗೀತು ಅನ್ನೋ ಹೊತ್ತಿಗೆ ಯಾವುದೋ ಸರಿಯಾಗಿ ನಡ್ದೇ ಇಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ಇದೆಲ್ಲ, ಅದನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅತ್ತೆ. ನೀವು ಹೂ ಅಂದ್ರೆ ನಾನು ಇವಾಗಲೇ ಬೆಳ್ಳಿನ ಮುಗಿಸ್ಬಿಡ್ತೀನಿ. ಅವಳು ನನ್ನ ಮಾತಾಡಿಸ್ದಾಗ್ಲೂ ನನಗೂ ಹಾಗೆ ಅನಿಸ್ತು ಮಾಯ. ನಾನು ಇಷ್ಟು ದಿನ ಕಾಯಬೇಕಾಗಿರ್ಲಿಲ್ಲ. ಒಂದೇ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾನು ಆ ಕೆಲಸ ಮಾಡಿ ಮುಗಿಸ್ತಾ ಇದ್ದೆ. ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ತಪ್ಪಿಸ್ಕೊಂಡು ಬಂದ್ಬಿಡ್ತಾಳಲ್ಲ. ಮೊದಲು ಅದನ್ನ ಕಂಡುಹಿಡಿಬೇಕು. ಮುತ್ತು ಹರಿಣಿ ಇಬ್ರು ಇಲ್ಲದೆ ಇದ್ರು ಇದೆಲ್ಲ ಅವಳ ಕೈಯಿಂದ ಹೇಗೆ ಸಾಧ್ಯ ಅನ್ನೋದೇ ನನ್ನ ಪ್ರಶ್ನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ